ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ಕಾರ್ಮಿಕ. ತುಂಬ ದಿನ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾನೇ ಇಲ್ಲ. ಯಾಕಂದರೆ ಕೆಲಸನೂ ನೋಡಬೇಕು, ಈ ಕಡೆ ಮನೆ ಕಡೆನೂ ಇರುತ್ತಲ್ವ. ಹಾಗಾಗಿ ನನಗೆ ವಿಡಿಯೋ ಮಾಡಿ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾನು ವಿಡಿಯೋ ತುಂಬ ದಿನದಿಂದ ಅಪ್ಲೋಡ್ ಮಾಡಿಲ್ಲ. ನಾನು ಈಗ ಅಪ್ಲೋಡ್ ಮಾಡ್ತಿರೋ ವಿಡಿಯೋ ಬಂದು ಒಂದು 20 ಡೇಸಿಂದ ಮುಂಚೆದು. ಒಂದು ಇವೆಂಟಿಗೆ ಹೋಗುವಾಗ ಆ ಇವೆಂಟಿನ ಎಲ್ಲ ವೀಡಿಯೋಸನ್ನು ನಾನು ಶಾರ್ಟಲ್ಲಿ ಆ್ಯಕ್ಚುಲಿ ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು ಜನ ನೋಡಿದ್ದೀರಾ ಅಂತ ಗೊತ್ತಿಲ್ಲ. ಬಟ್ ನೋಡಿರೋರೆಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ಪ್ಲೀಸ್ ಯಾರು ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಆಮೇಲೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನಗನ್ಸುತ್ತೆ ನನ್ನ ವಿಡಿಯೋ ಬಂದು ಎಲ್ಲರಿಗೂ ಯೂಸ್ಫುಲ್ ಅಂತ. ಅನ್ವಾಂಟೆಡ್ ವಿಡಿಯೋ ಯಾವುದು ನಾನು ಅಪ್ಲೋಡ್ ಮಾಡಿಲ್ಲ. ನನ್ನ ಕೆಲಸದ ಬಗ್ಗೆ, ನನ್ನ ಈವೆಂಟ್ಸ್ ಬಗ್ಗೆ ರಿಲೇಟೆಡು ಆ ಥರ ಒಂದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಹೇಗೆ ನಾನು ಅಂದರೆ ನನ್ನ ಕೆಲಸಕ್ಕೆ ನನ್ನ ಈವೆಂಟ್ ವರ್ಕ್ಗೆ ಹೇಗೆ ಪ್ರಿಪೇರ್ ಮಾಡ್ಕೋತೀನಿ, ಮಾರ್ಕೆಟ್ ಹೇಗೆ ಶಾಪ್ ಮಾಡ್ತೀನಿ ನಾರ್ಮಲಿ, ಆ ಥರದ್ದು ಕೆಲವು ವೀಡಿಯೋಸು ಮತ್ತು ಇದೆಲ್ಲ ಹಾಕಿದ್ದೀನಿ. ಮತ್ತು ರಿಲೇಟೆಡ್ ಡೆಕೋರೇಷನ್ ಅಂದರೆ ವೆಡ್ಡಿಂಗ್ ಡೆಕೋರೇಷನ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಾನು ಸೀರಿಯಲ್ಗೆ ವೆಡ್ಡಿಂಗ್ ಡೆಕೋರೇಷನ್ ಮಾಡ್ತೀನಿ. ಅಂದರೆ ತುಂಬ ಜನಕ್ಕೆ ಅಂದರೆ ನನ್ನ ವೀಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ, ನೋಡದೇ ಇರೋರಿಗೆ ಗೊತ್ತಿರಲ್ಲ. ಈಗ ಹೊಸ್ದಾಗಿ ಏನಾದರೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವೀಡಿಯೋಸನ್ನು ನೋಡಿ. ಅದರಲ್ಲಿ ಕೆಲವು ಇದು ಏನದು ಸೀರಿಯಲ್ ಡೆಕೋರೇಷನ್ ಅಂದರೆ ಸೀರಿಯಲ್ಗೆ ವೆಡ್ಡಿಂಗ್ ಇರುತ್ತಲ್ಲ, ಅದರಲ್ಲಿ ನಾನು ಡೆಕೋರ್ ಮಾಡಿರೋದನ್ನು ಕೆಲವು ಕ್ಲಿಪ್ಪಿಂಗ್ಸು, ವೀಡಿಯೋಸು ಕೆಲವು ಅಪ್ಲೋಡ್ ಮಾಡಿದ್ದೀನಿ. ಇನ್ನೊಂದಷ್ಟು ತುಂಬ ಹಳೇದೆಲ್ಲ ವೀಡಿಯೋಸ್ ಎಲ್ಲ ಇದೆ, ಅದೆಲ್ಲ ಇನ್ನೂ ಅಪ್ಲೋಡ್ ಮಾಡೋದಿದೆ, ಮಾಡ್ತೀನಿ ಕೂಡ. ಇವಾಗ ನಾನು ಬಂದು ರಿಯಲ್ ವೆಡ್ಡಿಂಗ್ಗೆ ಅಂತ ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗ್ತಾ ಇರೋದು ನಮ್ಮೂರಿಂದ ಬ್ಯಾಂಗ್ಳೂರಿಗೆ KSRTC ಬಸ್ಸಲ್ಲಿ ನಾನು ಜರ್ನಿ ಮಾಡಿದ್ದು. ಇವಾಗ ಆಲ್ರೆಡಿ ನಾನು ರೀಚ್ ಆಗಿದ್ದೀನಿ. ಪ್ಲೇಸಲ್ಲಿ ವರ್ಕರ್ಸ್ ಎಲ್ಲ ಬಂದಿದ್ದಾರೆ, ಐಟಮ್ಸ್ ಎಲ್ಲ ಬಂದಿದೆ, ಕೆಲಸ ಸ್ಟಾರ್ಟ್ ಆಗಿದೆ ಇವಾಗ. ಹೇಗೆ ಕೆಲಸ ಮಾಡ್ತಾರೆ, ಯಾಕಂದರೆ ನಾವು ಯಾವತ್ತು ಅಡ್ವಾನ್ಸನ್ನು ತೊಗೊಳ್ತೀವಿ, ಒಂದು ಮದುವೆ ಒಪ್ಕೊಂಡಿರ್ತೀವಲ್ಲ, ಡೆಕೋರೇಷನ್ ಫೋಟೋಗ್ರಫಿ ಯಾವತ್ತು ನಾವು ತೊಗೊಳ್ತೀವಿ ಅಡ್ವಾನ್ಸ್ ಅಂತ, ಅವತ್ತಿಂದನೇ ನಮ್ಮ ಕೆಲಸ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಏನಂತ ಹೇಳಿದ್ರೆ, ಎಲ್ಲರೂ ಅಂದರೆ ಮದುವೆ ಮನೆಗೆ ಎಲ್ಲರೂ ಬರೋಕ್ಕೆ ಮುಂಚೆ ಬರ್ತೀವಿ. ಆಮೇಲೆ ಮದುವೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಹೋಗಿದ ನಂತರ ಎಲ್ಲರೂ ಮನೆಗೆ ಹೋಗಿ ರೀಚ್ ಆಗಿಬಿಟ್ಟಿರ್ತಾರೆ. ಆಮೇಲೆ ನಾವು ಮನೆಗೆ ಹೋಗ್ತೀವಿ. ಅಂದರೆ ನೀವು ಯೋಚನೆ ಮಾಡಿ, 3 ಡೇಸ್ 4 ಡೇಸ್ ಮದುವೆ, 3 ಡೇಸ್ ಮಿನಿಮಮ್. ಅಂದರೆ ಈ ವೆಡ್ಡಿಂಗ್ ಬಂದು 3 ಡೇಸ್ ಇದೆ ಜನರಲಿ, ಅಥವಾ ಕೆಲವು ವೆಡ್ಡಿಂಗ್ ಎಲ್ಲ 2 ಡೇಸ್ ಇರುತ್ತೆ ಅಂತಲೇ ಅಂದ್ಕೊಳ್ಳೋಣ. ಬಟ್ ಎಲ್ಲರಿಗಿಂತ ಮುಂಚೆ ಬರ್ತೀವಿ, ಎಲ್ಲರೂ ಹೋದ್ಮೇಲೆ ನಾವು ಅಲ್ಲಿಂದ ಹೋಗ್ತೀವಿ. ಈ ಥರ ಇರುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮಗೆ ಎಷ್ಟು ಸ್ಟ್ರಗಲ್, ಎಷ್ಟು ಡೇ ನೈಟ್ ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಯಾಕಂದರೆ ಎಷ್ಟು ದಿನ ನಿದ್ದೆ ಇರೋದಿಲ್ಲ, ಎಷ್ಟು ಸಮಯ ಊಟ ಕೂಡ ನಮಗೆ ಮಾಡೋದಕ್ಕೆ ಆಗೋದಿಲ್ಲ. ಊಟ ಇರುತ್ತೆ, ಮದುವೆ ಮನೆ ಊಟ ಇರುತ್ತೆ, ಬಟ್ ಊಟ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ, ಮತ್ತು ಮನಸ್ಸು ಇರೋದಿಲ್ಲ ಬಿಡಿ. ಯಾಕಂದರೆ ಕೆಲಸ ಹೇಗಾಗುತ್ತೆ, ಹೀಗೆ ಬರಬೇಕು ಹಾಗೆ ಬರಬೇಕು ಅನ್ನೋದು ನಮ್ಮದು ಏನು ಆಲ್ರೆಡಿ ಡಿಸೈನ್ ಆಗಿರುತ್ತೆ, ಆ ರೀತಿಯೇ ಬರಬೇಕು ಅನ್ನೋ ಒಂದು ಮೈಂಡಲ್ಲಿ ಆ ಥರ ಓಡ್ತಾ ಇರೋದ್ರಿಂದ ನಮಗೆ ಊಟ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ. ಬಟ್ ನಾವು ಆ ಥರ ಮಾಡಬಾರ್ದು. ಹೇಳಬೇಕು ಅಂದರೆ ನಾವು ನಮಗೆ ಫಸ್ಟು ಟೈಮ್ನ ಕೊಡಬೇಕು. ನಮ್ಮ ಹೆಲ್ತ್ ಫಸ್ಟ್ ಇಂಪಾರ್ಟೆಂಟ್. ನಾವು ಚೆನ್ನಾಗಿದ್ದರೆ 100% ನಮ್ಮ ಕೆಲಸನೂ ನಾವು ಚೆನ್ನಾಗಿ ಮಾಡಿಸ್ತೀವಿ. ಇದು ನನಗೆ ಆ್ಯಕ್ಚುಲಿ ಅಂದರೆ ಕೆಲವರು ತಿಳ್ಕೊಂಡಿರೋರು ಹೇಳಿದ್ರಿಂದ ನಂಗೆ ಗೊತ್ತು. ಬಟ್ ಸ್ಟಿಲ್ ನನಗಿನ್ನೂ ಅದು ಅಡಾಪ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಖಂಡಿತ ಮಾಡ್ಕೊಳ್ತೀನಿ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ಈವೆಂಟ್ಸಲ್ಲೆಲ್ಲ ನಾನು ಆರಾಮಾಗಿ ಜಾಗಕ್ಕೆ ಹೋಗೋದು, ಈವೆಂಟ್ಸ್ ನಡೆಯೋ ಜಾಗಕ್ಕೆ ನಾನು ಎಲ್ಲರಿಗೂ ಟ್ರೈನಿಂಗ್ ಕೊಡಬೇಕು. ಅಂದರೆ ಈ ವರ್ಕರ್ಸ್ದೆಲ್ಲ ಟ್ರೈನಿಂಗ್ ಕೊಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ಲ ಪ್ರೊಫೆಷ್ನಲ್ ವರ್ಕರ್ಸು. ಹಾಗಾಗಿ ಅವ್ರಿಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ನನಗೆ ಅಂತ ಒಂದು ಮ್ಯಾನೇಜ್ಮೆಂಟ್ ಟೀಮ್ನ ರೆಡಿ ಮಾಡಿ ಟ್ರೈನಿಂಗ್ ಕೊಟ್ಟು, ನನಗೆ ಹೀಗೆ ಕೆಲಸ ಬರಬೇಕು, ಹೀಗೆ ಔಟ್ಪುಟ್ ಬರಬೇಕು ಅನ್ನೋದನ್ನು ನೀಟಾಗಿ ಟ್ರೈನಿಂಗ್ ಕೊಟ್ಟು ನಾನು ಕೆಲಸಕ್ಕೆ ಮ್ಯಾನೇಜ್ಮೆಂಟ್
ಟೀಮ್ನ ರೆಡಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಬಂದು ಸ್ಟಾರ್ಟಪ್ ಅಲ್ವಾ, ಅಂದರೆ ನಾನು 4 ಇಯರ್ಸಿಂದ ಈ ವರ್ಕ್ನ ನಾನು ಮಾಡ್ತಾ ಇರೋದು. 4 ಇಯರ್ಸ್ ಅಂದರೆ ಸ್ಟಾರ್ಟಪ್ಪೇ ಲೆಕ್ಕ. 1 ಇಯರ್ 1.5 ಇಯರಿಂದ ನಾನು ಸೀರಿಯಲ್ ಡೆಕೋರ್ಸ್ ಎಲ್ಲ ನಾನು ಮಾಡ್ತಾ ಬಂದೆ. ಅಂದರೆ ಸೀರಿಯಲಲ್ಲಿ ವೆಡ್ಡಿಂಗ್ ಇರುತ್ತಲ್ಲ, ವೆಡ್ಡಿಂಗ್ ಡೆಕೋರ್ ಮತ್ತು ಹಬ್ಬಗಳೆಲ್ಲ ಡೆಕೋರ್, ಶ್ರೀರಸ್ತು ಶುಭಮಸ್ತುನಲ್ಲಿ ತುಂಬ ಡೆಕೋರ್ಸ್ ಮಾಡಿದ್ದೀನಿ. ವರ್ಷದಿಂದ ಎಲ್ಲ ಡೆಕೋರ್ಸ್ ನಾನೇ ಮಾಡಿರೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಸತ್ಯನಾರಾಯಣ ಪೂಜೆಗೆ, ಆಮೇಲೆ ಮದುವೆ ಅದು ತುಳಸಿ ಮಾಧವ್ ಅವ್ರ ವೆಡ್ಡಿಂಗು, ಮತ್ತು ಇವರು ಅಭಿ ದೀಪಿಕಾ ಅವ್ರ ವೆಡ್ಡಿಂಗು, ಕಂಪ್ಲೀಟ್ ವೆಡ್ಡಿಂಗ್, ಚಪ್ರ, ಪ್ರತಿಯೊಂದೂ. ಅಂದರೆ ಈಗ ಏನೋ ಬರ್ತಾ ಇರುತ್ತೆ ಸೀರಿಯಲ್ಸಲ್ಲಿ, ಏನಾದರೂ ಒಂದು ಇವೆಂಟ್ ಇರುತ್ತೆ. ಗಣ ಹೋಮ ಅಂತೆ ಏನೇನೋ. ನಂದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದ ವರ್ಕು ಶ್ರೀರಸ್ತು ಶುಭಮಸ್ತುನಲ್ಲಿ ಗಣ ಹೋಮದಿಂದ ಸ್ಟಾರ್ಟ್ ಆಗಿದ್ದು ಡೆಕೋರೇಷನು. ಸೊ ಅಲ್ಲಿಂದನೂ ಹಾಗೆ ಬರ್ತಾಯಿತ್ತು. ಇವಾಗ ನಾನು ರೀಸೆಂಟಾಗಿ ಲಾಸ್ಟ್ ಮಾಡಿದಂದರೆ ಕಾವೇರಿ ಕನ್ನಡ ಮೀಡಿಯಮ್ ಸೀರಿಯಲ್ ವೆಡ್ಡಿಂಗ್ ಡೆಕೋರೇಷನ್, ಹಳದಿ ಡೆಕೋರೇಷನ್ ಮಾಡಿದೆ ಮತ್ತು ಮೆಹಂದಿ ಡೆಕೋರೇಷನ್ ಮಾಡಿದೆ. ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ಬೇರೆ ಶಾರ್ಟ್ ವೀಡಿಯೋಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿ ಪ್ಲೀಸ್. ಆಮೇಲೆ ನೆಕ್ಸ್ಟು ಸಂಗೀತ್ ಒಂದು ಅಪ್ಲೋಡ್ ಮಾಡಿದ್ದೀನಿ. ಸಂಗೀತ್ ಕೂಡ ಮಾಡಿದ್ವಿ ಕಾವೇರಿ ಕನ್ನಡ ಮೀಡಿಯಮಲ್ಲಿ. ಅದಾದಮೇಲೆ ನನಗೆ ಆ್ಯಕ್ಚುಲಿ ರಾಮಾಚಾರಿ ಸೀರಿಯಲ್ದು ವೆಡ್ಡಿಂಗ್ ಇತ್ತಲ್ಲ, ಅದು ನಂಗೆ ಅಪರ್ಚುನಿಟಿ ಬಂತು. ಬಟ್ ನನಗೆ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅದೇ ಟೈಮಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋ, ಈ ಒಂದು ವೆಡ್ಡಿಂಗ್ ನನಗೆ ಇತ್ತು. 3 ಡೇಸ್ ವೆಡ್ಡಿಂಗ್ ಅದು. 3 ಡೇಸಲ್ಲಿ ಫಸ್ಟು ಅವರು ಮೊದಲನೇ ದಿನ ಚಪ್ರ ಪೂಜೆ ಇಟ್ಕೊಂಡಿದ್ರು. ಅದಾದಮೇಲೆ ಚಪ್ರ ಪೂಜೆ ನಂತರ ಅವ್ರದ್ದು ಹಳದಿ ಇತ್ತು. ಹಳದಿ ಆದಮೇಲೆ ದೇವತಾ ಕಾರ್ಯ ಇತ್ತು. ಅವ್ರದ್ದು ತುಂಬ ಬೇರೆ ಬೇರೆ ಥರ ಶಾಸ್ತ್ರಗಳು, ನಮ್ಮ ಕನ್ನಡದವ್ರ ಥರ ಅಲ್ಲ. ಆಮೇಲೆ ಈವ್ನಿಂಗ್ ಸಂಗೀತ ಇತ್ತು. ಸಂಗೀತ ಆದಮೇಲೆ ನೆಕ್ಸ್ಟ್ ಡೇಗೆ ಅವ್ರದ್ದು ಬೆಳಗ್ಗೆ ವರಪೂಜೆದು ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವರಪೂಜೆ ನೆಕ್ಸ್ಟು ರಿಸೆಪ್ಷನ್ ಅವತ್ತಿನ ದಿನ. ಅದು ಆ್ಯಕ್ಚುಲಿ ನನ್ನ ಹತ್ರ ವಿಡಿಯೋ ಡಿಲೀಟ್ ಆಗಿಬಿಟ್ಟಿತ್ತು ಫೋನಲ್ಲಿ. ಅಂದರೆ ಫೋಟೋಗ್ರಫಿ ಫುಟೇಜಲ್ಲಿ ಸಿಗುತ್ತೆ, ಬಟ್ ಅದನ್ನು ನಾನು ತೊಗೊಂಡು ಹಾಕಿಲ್ಲ. ನನ್ನ ಫೋನಲ್ಲಿ ಇದ್ದಿದ್ದ ವಿಡಿಯೋ ನಾನು ಶಾರ್ಟ್ಸ್ ಬರುತ್ತಲ್ಲ, ಅದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಾಂಗ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡ್ಬೋದು ಅದರಲ್ಲಿ ಯಾವ ಥರ ಇದೆ ರಿಸೆಪ್ಷನ್ ಅಂತ. ಆಮೇಲೆ ನೆಕ್ಸ್ಟ್ ಡೇಗೆ ಮುಹೂರ್ತಮ್ ಇತ್ತು, ಮುಹೂರ್ತಮ್ ಮಂಟಪ ಲಾಸ್ಟ್ ಡೇಗೆ ಆ ಥರ. ಸೊ ಇವಾಗೆಲ್ಲ ರೆಡಿ ಇದೆ. ಪಾತ್ವೆ ರೆಡಿ ಆಗ್ತಾಯಿದೆ, ಸ್ಟ್ರಕ್ಚರ್ ರೆಡಿ ಇದೆ ಅಷ್ಟೇ. ಇನ್ನು ಫ್ಲವರ್ ರೆಡಿ ಮಾಡಿದ್ದಾರೆ, ಬಟ್ ಕಂಪ್ಲೀಟ್ ಅರೇಂಜ್ಮೆಂಟ್ ಆಗಬೇಕು. ಇದನ್ನು ಆ್ಯಕ್ಚುಲಿ ನಾನು ರೆಡಿ ಆಗಿದ್ದು ಕ್ಲಿಪ್ಪಿಂಗ್ನ ನಾನು ಶಾರ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪಾತ್ವೆ. ಆಮೇಲೆ ಇವಾಗ ನೀವೇನು ನೋಡ್ತಿದ್ದೀರ ಸ್ಟ್ರಕ್ಚರ್, ಇದು ಸೈಜ್ ಬಂದು 20x40 ಅನಿಸುತ್ತೆ. 20x40 ಸೈಜ್ ಅದು ಮೆಹಂದಿ ಎಲ್ಲ ಮಾಡಿದ್ರೆ ಅದೆಲ್ಲ ಇರುತ್ತಲ್ಲ, ಆ ಒಂದು ಇದಕ್ಕೆ ಅಂತ ರೆಡಿ ಮಾಡಿದ್ದಿದ್ದು. ಚೆನ್ನಾಗಿತ್ತು. ನೀವು ಅದನ್ನು ಕೂಡ ಶಾರ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೋಡ್ಬೋದು. ಇದು ಚಪ್ರ ರೆಡಿ ಇದೆ, ಚಪ್ರಕ್ಕೆ ಅದು ಫ್ಲವರ್ ರೆಡಿ ಮಾಡಿರೋದು ತಮ್ನೇಲಲ್ಲೇ ಹಾಕಿದ್ದೀನಿ, ಹೇಗೆ ರೆಡಿ ಮಾಡ್ತಾಯಿದ್ದೀವಿ ಅಂತ. ಅದು ಗುಡೋನ್ ವಿಡಿಯೋ ನಾನು ಯಾವಾಗಾದರೂ ಒಂದ್ಸತಿ, ಅಂದರೆ ಫ್ಲವರ್ನ ಹೇಗೆ ರೆಡಿ ಮಾಡ್ತಾರೆ ಇತ್ತು, ಈಗ ನಾನು ಚಪ್ರಕ್ಕೆ ಹಾಕಿದ್ದೀನಲ್ಲ, ಈ ಥರದ್ದೆಲ್ಲ ಹೇಗೆ ರೆಡಿ ಮಾಡ್ತಾರೆ, ತೊಮಲೆಲ್ಲ ಹೇಗೆ ರೆಡಿ ಮಾಡ್ತಾರೆ ಅನ್ನೋ ವಿಡಿಯೋ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಫ್ಲವರ್ಸ್ ಎಲ್ಲ ರೆಡಿ ಇದೆ. ಸೊ ಇಷ್ಟೇ ಸಾಕಂತ ಅನ್ನಿಸ್ತು. ಸೊ ಲಾಸ್ಟಲ್ಲಿ ನಾವು ಒಂದು ಚೆಂಡು ಹೂವದ್ದು ಒಂದು ಲೈನ್ನ ಬಾರ್ಡರ್ ಥರ ಹಾಕ್ಬಿಟ್ವಿ. ಯಾಕಂದರೆ ನಾವು ಬಾರ್ಡರ್ಗೆ ಅಂತ ರೆಡಿ ಮಾಡಿದ್ದು ರೋಸ್ದು ಫ್ಲವರ್ಸು, ಬಟ್ ಅದು ತುಂಬ ನೋಡಿ ಇದನ್ನು ರೆಡಿ ಮಾಡಿದ್ದು, ಬಟ್ ಇದು ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಮ್ಯಾಚ್ ಆಗಲಿಲ್ಲ. ಅದಕ್ಕೆ ನಾವು ಇದನ್ನು ಹಾಕಲಿಲ್ಲ, ಇದು ಬೇರೆ ಇನ್ನೊಂದು ಕಡೆ ಯೂಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಫೋಟೋಗ್ರಫಿ ಕೂಡ ಮಾಡ್ತಾಯಿದ್ದೀನಿ. ಫೋಟೋಗ್ರಫಿ ಅಂದರೆ ನಾನು ಸುಮ್ಮನೆ ನಮ್ಮ ಫೋಟೋಗ್ರಫರ್ ಒಬ್ಬರು ಆಚೆ ಸುಮ್ಮನೆ ಅವ್ರು ಆ ಕಡೆ ಹೋಗಬೇಕಾಗಿತ್ತು, ಹಾಗಾಗಿ ನನ್ನ ಕೈಲಿ ಕ್ಯಾಮ್ರಾ ಕೊಟ್ಬಿಟ್ಟೋದ್ರು. ಎಕ್ಸಾಕ್ಟ್ಲಿ ನಾನು ಫೋಟೋಗ್ರಫಿ ಮಾಡ್ತಾಯಿಲ್ಲ, ಬಟ್ ನನಗಿಷ್ಟ ಇದೆ ಆ ಕೆಲಸ ಮಾಡೋದಕ್ಕೆ. ಬಟ್ ಅಷ್ಟು ಟೈಮ್ ಇರೋದಿಲ್ಲ ನನಗೆ, ಹಾಗಾಗಿ ಫೋಟೋಗ್ರಫಿ ನಮ್ಮದು ಟೀಮ್ ಇದೆ ಅದನ್ನು ಮಾಡೋದಕ್ಕೆ. ಬಟ್ ತುಂಬ ಚೆನ್ನಾಗಿರುತ್ತೆ ನಮ್ಮದು ಫೋಟೋಗ್ರಫಿ.
ನಾನು ಕೆಲವು ಫೋಟೋಸ್ ಅಂದರೆ ಫೋಟೋಗ್ರಫಿ ಫೋಟೋಸೆಲ್ಲ ನಾನು ಪೋಸ್ಟ್ ಮಾಡ್ತೀನಿ, ನೋಡಿ ಲೈಕ್ ಮಾಡಿ. ನನಗನ್ಸುತ್ತೆ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮದು ಫೋಟೋಗ್ರಫಿ. ಸುಮ್ಮನೆ ಹೇಳ್ತಾ ಇಲ್ಲ, ರಿಯಲಿ ತುಂಬ ಚೆನ್ನಾಗಿರುತ್ತೆ. ನನಗೆ ನಮ್ಮ ಫೋಟೋಗ್ರಫರ್ಸ್ ಎಲ್ಲ ಬಂದು ತುಂಬ ಎಕ್ಸ್ಪೀರಿಯನ್ಸ್ಡು. ಅಂದರೆ ನಾನು ಈಗ ಸ್ಟಾರ್ಟ್ ಮಾಡಿರ್ಬೋದು, ಬಟ್ ಅವರೆಲ್ಲ ಪ್ರೊಫೆಷನ್ ಸ್ಟಾರ್ಟ್ ಮಾಡಿ ತುಂಬ ವರ್ಷದಿಂದ ತುಂಬ ಒಳ್ಳೆ ಪ್ರೊಫೆಷ್ನಲ್ಸ್ ಇದ್ದಾರೆ. ತುಂಬ ಚೆನ್ನಾಗಿ ತೆಗಿತಾರೆ ಫೋಟೋಸು, ಮಾಡೆಲ್ಸ್ ಥರ ಇರುತ್ತೆ. ವಿಡಿಯೋನೂ ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಕೆಲವೆಲ್ಲ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಆಮೇಲೆ ಇದೆಲ್ಲ ಡೋರ್ಗೆ ಮೈನ್ ಡೋರು ಅದು ಆ್ಯಕ್ಚುಲಿ ಒಂದು ರೆಸಾರ್ಟ್ ಅಲ್ಲ, ವಿಲ್ಲಾ ಅಂತ. ಅಂದರೆ ಈಗೆಲ್ಲ ವೆಡ್ಡಿಂಗ್ ವಿಲ್ಲಾಗಳು ಮಾಡ್ತಾ ಇದ್ದಾರೆ. ಇದೊಂದು ವಿಲ್ಲಾನ ವೆಡ್ಡಿಂಗ್ ವಿಲ್ಲಾ ಅನ್ನೋ ಥರ ಮಾಡಿದ್ದಾರೆ. ಔಟ್ಡೋರ್ ಲಾನ್ ಇದೆ, ಮತ್ತು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಬಿಲ್ಡಿಂಗ್ ಲೈಟ್ಸ್ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದಲ್ವ. ಇದು ಸಂಗೀತ್, ಅವತ್ತಿನ ದಿನ ಸಂಗೀತ್ಗೆ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲರೂ. ಫ್ಯಾಮಿಲಿಯವರೆಲ್ಲ ತುಂಬ ಫ್ರೆಂಡ್ಲಿ. ನಮ್ಮ ಕನ್ನಡದವ್ರ ಥರ ನಾರ್ಮಲಿ, ಅಂದರೆ ಈಗ ಎಲ್ಲರೂ ಅಪ್ಡೇಟ್ ಆಗಿದ್ದಾರೆ. ಸೊ ನಾರ್ಮಲಿ ನಮ್ಮ ಊರ ಕಡೆ ಎಲ್ಲ ಬಂದು ಈ ಥರ ಎಲ್ಲ ಡ್ಯಾನ್ಸು ಇದೆಲ್ಲ ಮಾಡಲೇ ಇಲ್ಲ. ಬಟ್ ಅವ್ರು ಮಾಡೋದೇ ಬೇರೆ ಥರ ಇರುತ್ತೆ. ಸೊ ಈಗ ರೀಸೆಂಟಾಗಿ ಬಂದು ಜನ ಎಲ್ಲ ತುಂಬ ಅಪ್ಡೇಟ್ ಆಗಿದ್ದಾರೆ. ಪ್ರತಿಯೊಬ್ಬರು ಮದುವೆನಲ್ಲೂ ಡ್ಯಾನ್ಸ್ ಇರುತ್ತೆ, ಆ ಥರ ಆಗೋಗಿದ್ದಾರೆ. ಹೇಳಬೇಕು ಅಂದರೆ ನಾವು ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಹೀಗೇನು ಇಲ್ಲವೇ ಇಲ್ಲ ಅಂತ ಅಂದ್ಕೊಳ್ತೀವಿ ಅಷ್ಟೇ. ಸೊ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ನಾವು ಅವ್ರ ಜೊತೆ ಜಾಯಿನ್ ಮಾಡಿಕೊಂಡ್ರೆ, ಅಂದರೆ ಅವ್ರ ಜೊತೆ ಮಿಂಗಲ್ ಆದಾಗ ಚೆನ್ನಾಗಿರುತ್ತೆ. ಮತ್ತು ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. ಹೇಳಬೇಕಂದ್ರೆ ಒಳ್ಳೆ ಕೇಟ್ರವ್ರಿಗೆ ಫುಡ್ ಕೊಟ್ಟಿದ್ದರು. ನಾನು ಜನರಲಿ ಎಲ್ಲ ವೆಡ್ಡಿಂಗ್ ಇವೆಂಟಲ್ಲೂ ಊಟ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಅಕಸ್ಮಾತ್ ಟೈಮ್ ಸಿಕ್ಕಿದ್ರೂ ಊಟ ಮಾಡೋಕ್ಕೆ ಮನಸ್ಸಿರೋದಿಲ್ಲ ಅಂತ ನಾನು ಹೇಳಿದ್ನಲ್ಲ. ಆದರೆ ಈ ಒಂದು ಇವೆಂಟಲ್ಲಿ ನಿಜ ನಾನು ಇಷ್ಟಪಟ್ಟು ಊಟ ಮಾಡಿದೆ. ಬ್ರೇಕ್ಫಾಸ್ಟು ಮತ್ತು ಕೆಲವೊಂದು ಟೈಮ್ ಊಟ ಮಾಡಿದೆ. ಅಂದರೆ ಎಲ್ಲ 3 ಟೈಮ್ಸು ಊಟ ಮಾಡಿಲ್ಲ ಅಂದ್ರೂ 1 or 2 ಟೈಮ್ಸ್ ಈ ಥರ ತಿಂದಿದ್ದೀನಿ. ವೆರಿ ನೈಸ್. ಹೈಜನ್ ಬಗ್ಗೆ ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆಯಲ್ಲ. ಇವಾಗೆಲ್ಲ ಅಷ್ಟು ದೊಡ್ಡ ಇದನ್ನು ಮಾಡುವಾಗ ನಾವು ತುಂಬ ಹೈಜೆನಿಕ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಅಂದರೆ ಇನ್ಸೈಡ್ ದ ಕಿಚನ್ ನಾನು ಹೇಳ್ತಾ ಇರೋದು. ಕಿಚನ್ದು ಒಂದು ಇದಿದೆ, ನಾನು ವಿಡಿಯೋ ಮಾಡಿದ್ದೀನಿ. ಅದು ಏನಾದ್ರು ಸಿಕ್ಕಿದ್ರೆ ಖಂಡಿತ ನಾನೊಂದು ಶಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ನನಗೆ ಕಿಚನ್ ಅಷ್ಟೊಂದು ಕ್ಲೀನ್ ಅಂತ ಅಷ್ಟು ಅನ್ನಿಸ್ಲಿಲ್ಲ. ಬಟ್ ಅವ್ರ ಔಟ್ಪುಟ್ಟು ಫೈನಲ್ ಇದು ತಿನ್ನೋದಕ್ಕೆ ಮತ್ತು ನೋಡೋದಕ್ಕೆಲ್ಲ ಲುಕ್ಸ್ ವೆರಿ ಹೈಜನ್ ಮತ್ತು ತುಂಬ ನೀಟ್, ಟೇಸ್ಟ್ ಗುಡ್ ಅಂತ ನನಗೆ ಅನ್ನಿಸ್ತು. ಬಟ್ ಕಿಚನ್ ಒಳಗಡೆ ನಾನು ಹೇಗೂ ಅಲ್ಲೇ ಇದ್ದಿದ್ದರಿಂದ ಕಿಚನ್ ಒಳಗಡೆ ನೋಡಿದಾಗ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಆ್ಯಕ್ಚುಲಿ ಜರ್ಮನ್ ಟೆಂಟ್ ಹಾಕ್ತಾ ಇರೋದು. ಏನಪ್ಪ ಇದು ಅಂತ ನೀವು ಅಂದ್ಕೊಳ್ತಾ ಇದ್ದೀರಲ್ಲ, ಸಾರಿ, ನಾನು ಎಕ್ಸ್ಪ್ಲೇನ್ ಮಾಡಬೇಕು. ಇದು ಜರ್ಮನ್ ಟೆಂಟೆಲ್ಲ ಯಾಕಂದರೆ ಈ ಥರ ಲಾನಲ್ಲೆಲ್ಲ ನಾವು ವೆಡ್ಡಿಂಗ್ ಮಾಡುವಾಗ ಮಳೆ ಬರುತ್ತೆ, ಬಿಸಿಲಿರುತ್ತೆ. ಆ್ಯಕ್ಚುಲಿ ಮಳೆ ಬರ್ತಾಯಿತ್ತು, 3 ಡೇಸು ಮಳೆ ಇತ್ತು. ಹಾಗಾಗಿ ನೆಕ್ಸ್ಟ್ ಡೇಗೆ ಜರ್ಮನ್ ಟೆಂಟ್ ಹಾಕ್ತಾಯಿದ್ದೀವಿ. ಜರ್ಮನ್ ಟೆಂಟ್ ಹಾಕೋದ್ರಿಂದ ನಮಗೆ ಸೇಫ್, ಮಳೆಗೂ ಗಾಳಿ ಬಿಸಿಲು ಎಲ್ಲದಕ್ಕೂ ಸೇಫ್ ಅಂತ. ಇದು 40x40 ಅಷ್ಟೇ ಹಾಕಿಸ್ಕೊಂಡಿದ್ದಾರೆ. ಬಟ್ ಜನರಲಿ 40x60 ಈ ಥರ ಹಾಕಿಸ್ಕೊಂಡ್ರೆ ತುಂಬ ಒಳ್ಳೆಯದಂತ ನನ್ನ ಸಜೆಷನ್ನು. ಯಾರಿಗಾದರೂ ಹೇಳೋದಾದರೆ 40x60 ಅಥವಾ 40x80 ಜಾಗ ಇದ್ದರೆ, ಲಾನಲ್ಲಿ ಜಾಗ ದೊಡ್ಡದಿದ್ದರೆ ಆ ಥರ ಹಾಕಿಸ್ಕೊಂಡಾಗ ಇಡೀ ಎಂಟೈರ್ ಗೆಸ್ಟೆಲ್ಲ ಅಲ್ಲಿ ಒಳಗಡೆ ಕೂತ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನಾನು ವರಪೂಜೆದು ವಿಡಿಯೋ, ಅಂದರೆ ವರಪೂಜೆ ಡೆಕೋರೇಷನ್ದು ವಿಡಿಯೋ ನೋಡಿದ್ರಿ ನೀವು. ಈಗ ನೀವು ನೋಡ್ತಾ ಇರೋದು ಬಂದು ಇದು ಮಂಟಪಕ್ಕೆ, ನೆಕ್ಸ್ಟ್ ಡೇಗೆ ಮಂಟಪಕ್ಕೆ. ಅದಾದಮೇಲೆ ರಿಸೆಪ್ಷನ್ ವಿಡಿಯೋ ಇಲ್ಲ. ನೆಕ್ಸ್ಟ್ ಡೇ ಮಂಟಪಕ್ಕೆ. ಇದು ಗೋಡೌನಲ್ಲಿ ರೆಡಿ ಆಗ್ತಿರೋ ಅಂಥದ್ದು. ಇದು ಏನದು ನಾವು ಪರ್ದ ಅಂತೀವಿ, ಬಟ್ ನೀವು ತೋರಣ ಏನು ಹೇಳ್ತೀರ ಅಂದರೆ ನಮ್ಮ ಡೆಕೋರೇಷನ್ ಭಾಷೆನಲ್ಲಿ ಇದು ಪರ್ದ ಅಂತ ಹೇಳ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.